ಗ್ರಾಮ ಪಂಚಾಯತಿಯಾಗ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡಿ ಅವ್ರಿಗೆ ವಿಡಿಯೋ ಕಂಪ್ಯೂಟರ್ ಆಪರೇಟರ್ ಅಧ್ಯಕ್ಷೆ ಇಂದ ಕಿರುಕುಳ ಭಾಳ ಆಗಿತ್ತು. ಗ್ರಾಮ ಪಂಚಾಯತಿಯಾಗ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರಿ. ಅವ್ರಿಗೆ ವಿಡಿಯೋ ಕಂಪ್ಯೂಟರ್ ಆಪರೇಟರ್ ಅಧ್ಯಕ್ಷೆ ಇಂದ ಕಿರುಕುಳ ಭಾಳ ಆಗಿತ್ತು ರೀ. ಅವ್ರ ಬಟ್ ಅಂದ್ರೆ ರೊಕ್ಕ ಗರ್ಪಟ್ಟಿ ಎತ್ತಿ ಬರೋಣ ರೀ. ಅವರು ಏನು ಮಾಡ್ತಿದ್ರಿ, ಬ್ಯಾಂಕಿಗೆ ಹೋಗಿ ತುಂಬಬೇಕನ್ನ ಇಲ್ಲ ಅದಕ್ಕೆ ಕೆಲ್ಸಕ್ಕೆ ಬೇಕಾ ಇದು ಕೆಲ್ಸಕ್ಕೆ ಬೇಕಾ ದುಡ್ಡು ಇಸ್ಕೊಳ್ಳೋದ್ರಿ. ಇಸ್ಕೊಂಡು ನಾ ಇಸ್ಕೊಂಡೇ ಇಲ್ಲ ಅಂತ ಹೇಳ್ಕೇರಿ ಅವ್ರ ಮೇಮ್ಯಾಗ ಹಾಕಿ ನೀನೇ ತುಂಬಂತ ಹೇಳಿ ಒಟ್ಟು ಬರೀ ಟಾರ್ಚರ್ ಕೊಡೋದ್ರಿ. ಇಸ್ಕೊಳ್ಳೋದ್ರಿ, ಇಸ್ಕೊಂಡಿಲ್ಲ ನಾನು ಕೊಟ್ಟೇ ಇಲ್ಲ ಅನ್ನೋದು ಹಿಂಗೆ ಮಾಡಿ ಒಟ್ಟು ಬರೀ ಹಿಂಗೆ ರೊಕ್ಕದ ಟಾರ್ಚರ್ ಕೊಡೋದ್ರಿ ಅವ್ರು. ಇದು ಯಾವ ಊರು ಗ್ರಾಮ ಪಂಚಾಯತಿ ಕತೆ? ಇಂಗಳಿಗೇರಿ ಗ್ರಾಮ ಪಂಚಾಯತಿ ರೀ. ಯಾವ ತಾಲೂಕು ಬರ್ತದೆ? ಈ ಮುದ್ದೇಬೇಳೆ ತಾಲೂಕು ತಾಲೂಕು ಗ್ರಾಮ ಪಂಚಾಯತಿ. ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ಅವರು 16 ವರ್ಷ ಆಯ್ತು ರೀ. ಏನು ಅವ್ರ ಹೆಸರೇನು? ಭೀಮಶಪ್ಪ ಹುಗಾರಿ. ಎದ್ರ ಸಲುವಾಗಿ ಏನಾಯ್ತು ಅವರಿಗೆ? ಅದೇ ರೀ, ಅದೇ ಕಿರಿಕಿರಿ ರೀ. ಒಟ್ಟ ದುಡ್ಡು ಕಟ್ಟೋದು ಒಟ್ಟ ಅವ್ರು ಒಟ್ಟಕ್ಕೆ ಏನು ಬರೀ ಅವ್ರು ಕಿರಿಕಿರಿ ಮಾಡ್ತಾರ ಅಂತ ಹೇಳ್ತಿದ್ರು ನಾವು. ದುಡ್ಡು ಕಟ್ಟಿಸ್ಕೊಡ್ತಿದ್ದಿಲ್ಲ. ಹಾಂ, ಯಾರ್ಯಾರು ಇವರು? ಅಧ್ಯಕ್ಷೆ ಅದೇ ಹೇಳಿದ್ನಲ್ಲ, ಪಿ ಡಿ ಒ, ಅವ ಕಂಪ್ಯೂಟರ್ ಆಪರೇಟರ್ ಅಧ್ಯಕ್ಷೆ, ಪಿ ಡಿ ಒ ಹೆಸರೇನು ರೀ? ಇದು ವಿಜಯ್ ಮಾಂತೇಶ್ ಕೋರಿ. ಹಾಂ, ಅಧ್ಯಕ್ಷನ ಹೆಸರೇನು ರೀ? ಇದು ಸಾವಿತ್ರಿ ಸಾಸನೂರು. ನಮಗೆ ಲೇಡೀಸ್ ಅದಾವ. ಹಾಂ, ಆಮೇಲೆ ಕಂಪ್ಯೂಟರ್ ಸಂತು ಹೆಬ್ಬಾಳ್ರಿ. ಹಾಂ, ಕೂಡಿ ಟಾರ್ಚರ್ ಮಾಡ್ಯಾರಿ. ಅವ್ರ ಗಂಡ ಸಾವಿತ್ರಿ, ಅವ್ರ ಗಂಡ ರಮೇಶ್ ಸಾಸನೂರು, ಅವರು ಇದು ಮಾಡ್ಯಾರಿ. ನಮ್ಮ ಮನ್ಯಾಗ ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಟ್ಟಾರಿ, ಭಾಳ ಹಿಂಸೆ ತಡ್ಕೊಂಡಾರ ಅವರು. ಹೇಳು, 16 ವರ್ಷ ಆಯ್ತು ರೀ. 16 ವರ್ಷ ಆಯ್ತು ರೀ. ಟರಾವ್ ಬರೋದು 12 ವರ್ಷ ಆಯ್ತು ರೀ. ಅದು 5 ವರ್ಷ ಏನದ ರೀ ಹಂಗೆ ಕಮಿಷನ್ ಮ್ಯಾಗ ಕೆಲಸ ಮಾಡಿದ್ರಿ. ಆಮೇಲಿಂದ ಟರಾವ್ ಮಾಡ್ಕೊಂಡ್ರಿ. ನಾ ಅವ್ರ ವೈಫ್ ರೀ. ಗೀತಾ. ಮಕ್ಳು 4 ಮಕ್ಳು ಅದಾವ್ರಿ. ಈಗ ಅದಕ್ಕೆ ರೀ ಇಷ್ಟು ದಿನ ಅವರೇ ನಮ್ಮನ್ನೆಲ್ಲ ಸಾಕ್ತಿದ್ರಿ. ಈಗ ಅವರಿಂದನೇ ಜೀವನ ಮಾಡೀವ್ರಿ ನಾವು ಇಷ್ಟು ದಿನ. ನಮ್ಮನ್ನು ಮನೆ ಬಿಟ್ಟು ಎಲ್ಲಿ ಹೊರಗೆ ಕಳಿಸೇ ಇಲ್ಲ ಅವರು. ಮತ್ತೀಗ ಹಿಂಗೆ ಬಿಟ್ಟು ಸಡನ್ನಾಗಿ ಇಟ್ಟು ತ್ರಾಸ ಮಾಡ್ಕೊಂಡು ಹಿಂಗೆ ಬಿಟ್ಟು ಹೋದಾಗ 4 ಮಕ್ಕಳ ಭವಿಷ್ಯ ಏನು, ನಾನೆಲ್ಲ ಹೋಲಿ, ನನಗೆ ಬೇಕಿಲ್ಲ. ಅದಕ್ಕೆ ಮುಂದೆ ಮಾಡಲಿ ಹಂಗೆ ನನಗೆ ಪರಿಹಾರ ಸಿಗಬೇಕು. ಹಾಂ ರೀ, ಕೊಡ್ತೀನಿ ರೀ. ಇನ್ನೂ ಹೇಳಿ ಹೋಗ್ಯಾರಲ್ರಿ ಅವರು. ನಾ ನಾನು ತೊಗೊಂಡಿಲ್ರಿ. ನಾ ಸ್ಟೇಟ್ಮೆಂಟ್ ಕೊಟ್ಟು ಅದೇ ಒಟ್ಟು FIR ಹರ್ಸಕ್ರಿ. ಒಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ರೀ. ನನಗೆ ನ್ಯಾಯ ಸಿಗಬೇಕು. ನನ್ನ 4 ಮಕ್ಕಳು, ನನ್ನ ಭವಿಷ್ಯ, ನಾನು ಮುಂದೆ ನನಗೆ ಒಟ್ಟು ನ್ಯಾಯ ಸಿಗ್ಬೇಕು, ಒಟ್ಟು ತೋರಿಸ್ಬೇಕು. ಈಗ ನನ್ನ ಗಂಡ ತಂದು ಹಾಕವನೇ ಹೋಗ್ಯಾನ ಅಂದಾಗ ನಾ ಎಲ್ಲಿ ಹೋಗು? ನನಗೆ ಬೇಕಲ್ಲ ಅದಕ್ಕೆ ಮುಂದೆ ರೀ. ಹೌದಲ್ಲ, ನನಗಾರ ಕೊಡಿಸ್ಬೇಕು. ಒಂದಿಲ್ಲ ನನ್ನ ಮಕ್ಕಳಿಗೆ ಇವರು ಒಂದು ಸರ್ಕಾರಿ ನೌಕರಿಯರಾಗಲಿ, ಒಟ್ಟು ಅವ್ರಿಗೊಂದು ನನಗೆ ಮತ್ತು ಪರಿಹಾರ ಸಿಗಬೇಕು. ಏನು ಆಶ್ವಾಸನೆ ಕೊಟ್ಟಾರೆ? ಯಾರೂ ಆಶ್ವಾಸನೆ ಕೊಟ್ಟಿಲ್ಲ ರೀ. ಜಿಲ್ಲಾ ಪಂಚಾಯತಿ ಅವ್ರಿಗೆ ಏನಾದರೂ? ಏನೂ ಇಲ್ಲ ರೀ. ಇಲ್ಲ ರೀ. ಹಾಂ, ಈಗ ಅದಕ್ಕೆ ಕೇಳಾಕತ್ತೀನಿ. ಈಗ ಅದಕ್ಕೆ ಆಶ್ವಾಸನೆನೇ ಕೇಳಾಕತ್ತೀನಿ. ಹೇಳ್ದವ್ರದಾರ ಕೇಳ್ರಿ. ಅದಕ್ಕೆ ಒಟ್ಟು ನನಗೊಂದು ಒಟ್ಟು ಇದು ಸಿಗ್ಬೇಕು, ನ್ಯಾಯ ಸಿಗ್ಬೇಕು. ಒಟ್ಟು ನಿಮ್ಮ ಹೆಸರು ಹೇಳಿ. ಗೀತಾ, ಪೂರ್ತಿ ಹೆಸರು ಹೇಳಿ. ಪೂರ್ತಿ ಗೀತಾ ಭೀಮಶಪ್ಪ ಹುಗಾರ್.